ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಇವತ್ತಿನಿಂದ ರಾಜ್ಯದಲ್ಲಿ ಆಶ್ಲೇಷ ಮಳೆ ಆರಂಭ ಆಗುತ್ತೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಸದ್ಯ ವರುಣ ಅಬ್ಬರಿಸ್ತಾ ಇದ್ದಾನೆ. ಇನ್ನೆರಡು ದಿನ ಭಾರಿ ಮಳೆಯಾಗುತ್ತೆ ಅನ್ನುವಂಥ ಮುನ್ಸೂಚನೆಯೂ ಕೂಡ ಇದೆ. ಮಳೆ ನಕ್ಷತ್ರ ಪುಷ್ಯ ಅಂತ್ಯವಾಗಿ ಆಶ್ಲೇಷ ಆರಂಭ ಆಗಿದೆ ಇವತ್ತಿನಿಂದ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಇದೆ. ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರಲ್ಲೂ ಕೂಡ, ಈ ಕಡೆ ಬೆಳಗಾವಿ, ಹಾಸನ ಜಿಲ್ಲೆಯಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಕರಾವಳಿ ಭಾಗ, ಮಲೆನಾಡು ಭಾಗ ಇಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆಯಾಗ್ತಾ ಇದೆ. ಇವತ್ತು ಕೂಡ ಮಳೆ ಮುಂದುವರೆದಿದೆ. ಶಾಲಾ ಕಾಲೇಜುಗಳಿಗೆ ಕೆಲವೆಡೆ ರಜೆ ಘೋಷಿಸಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟ ಏರಿಕೆ ಕಾಣ್ತಾ ಇದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ನಲ್ಲಿ ಸದ್ಯ 100 ಅಡಿಯಷ್ಟು ನೀರಿದೆ. ಮತ್ತು ಇನ್ಫ್ಲೋ, ಒಳಹರಿವಿನ ಪ್ರಮಾಣವು ಕೂಡ ಹೆಚ್ಚುತ್ತಾ ಇದೆ. ಹಾರಂಗಿಯಿಂದ ನೀರು ಬಿಡ್ತಾ ಇದ್ದಾರೆ ಸುಮಾರು 10,000 ಕ್ಯೂಸೆಕ್. ಕೆಆರ್ಎಸ್ಗೆ ಒಳಹರಿವಿನ ಮಟ್ಟವನ್ನ ಗಮನಿಸಿದ್ರೆ ನಾವಿವತ್ತು 30,000 ಕ್ಯೂಸೆಕ್ನಷ್ಟಿದೆ. ಇನ್ನೂ ಕೂಡ ಕೆಆರ್ಎಸ್ ಭರ್ತಿಯಾಗಿಲ್ಲ. ಕೆಆರ್ಎಸ್ ಭರ್ತಿಯಾಗಿರೋದು 40% ಮಾತ್ರ. ಆ ಕಡೆ ಕಬಿನಿ ಭರ್ತಿಯಾಗಿದೆ. ಹಾರಂಗಿಯಿಂದ ಭರ್ತಿಯಾಗಿ ನೀರನ್ನು ಹೊರಬಿಡಲಾಗ್ತಾ ಇದೆ. ಹೇಮಾವತಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕಬಿನಿಯಿಂದ ಸುಮಾರು 15,000 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ಅದು ನಾಲೆಗಳಿಗೂ ಮತ್ತು ನದಿಗೂ. ಕಬಿನಿಯಿಂದ ನೀರು ಬಿಡ್ತಾ ಇದ್ದಾರೆ. ಕೆಆರ್ಎಸ್ನಿಂದ ಹೊರ ಹರಿವಿಲ್ಲ. ಕೆಆರ್ಎಸ್ನಿಂದ ನೀರು ಬಿಡ್ತಾ ಇಲ್ಲ. ಬಟ್ ಕೆಆರ್ಎಸ್ಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇವತ್ತು ಬೆಳಗ್ಗಿನ ಮಾಹಿತಿ ಪ್ರಕಾರ ಸುಮಾರು 30,000 ಕ್ಯೂಸೆಕ್ನಷ್ಟು, ಅದರಲ್ಲಿ 10,000 ಹಾರಂಗಿಯಿಂದ ಬರ್ತಾ ಇರುವಂಥ ನೀರನ್ನು ಸೇರಿಸಿ 30,000 ಕ್ಯೂಸೆಕ್ನಷ್ಟು ಒಳ ಹರಿವಿದೆ. 1,800 ಕ್ಯೂಸೆಕ್ನಷ್ಟು ಹೊರ ಹರಿವಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.